ಪತ್ನಿ ಶೀಲ ಶಂಕಿಸಿ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ ಪತಿ. ಪತ್ನಿ ಶೀಲದ ಬಗ್ಗೆ ಅನಗತ್ಯವಾಗಿ ಸಂಶಯಗೊಂಡಿದ್ದ ಪತಿಯೊಬ್ಬ ಪತ್ನಿಯನ್ನು ಕುಡುಗೋಲಿನಿಂದ ಕೊಚ್ಚಿ ಕೊಲೆ ಮಾಡಿದ ಘಟನೆ ಕಮಲ್ ನಗರ್ ತಾಲೂಕಿನ ಬೋಪಾಳಗಢ ಗ್ರಾಮದಲ್ಲಿ ಇಂದು ಬುಧವಾರ ಬೆಳಗ್ಗೆ 9:30 ಸುಮಾರಿಗೆ ಜರುಗಿದೆ. ನಿರ್ಮಲಾ ಅಂಕುಶ್ ಶೆಟ್ಕಾರ್ 37 ವರ್ಷ ಪತಿಯಿಂದ ಹತ್ಯೆಗೊಳಗಾದ ಪತ್ನಿಯಾಗಿದ್ದಾಳೆ. ಬೆಳಕುಣಿ ಗ್ರಾಮದ ನಿವಾಸಿಯಾಗಿರುವ ನಿರ್ಮಲಾ ಎನ್ನುವವಳನ್ನು ಕಳೆದ 20 ವರ್ಷಗಳ ಹಿಂದೆ ಬೋಪಾಳಗಢ ಗ್ರಾಮದ ನಿವಾಸಿ ಅಂಕುಶ್ ಸಿದ್ರಾಮ್ ಶೇರಿಕಾರ್ ಎನ್ನುವಾತನೊಂದಿಗೆ ಕಳೆದ 20 ವರ್ಷಗಳ ಹಿಂದೆ ಮದುವೆಯಾಗಿದ್ದು ದಂಪತಿಗಳಿಗೆ 2 ಮಕ್ಕಳಿದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಪತ್ನಿ ಮೇಲೆ ಈತ ಸಂಶಯದಿಂದ ನೋಡುತ್ತಿದ್ದು, ಇದೇ ಕಾರಣಕ್ಕಾಗಿ ಆಗಾಗ ಜಗಳ ಮಾಡುತ್ತಿದ್ದ. ಹೀಗಾಗಿ ಕೆಲ ತಿಂಗಳಿಂದ ಪತಿ ಮನೆ ತೊರೆದು ತವರು ಮನೆ ಸೇರಿದ್ದ ಪತ್ನಿ ಕಳೆದ 4 ದಿನಗಳ ಹಿಂದೆ ಮತ್ತೆ ಪತಿ ಮನೆಗೆ ಆಗಮಿಸಿದ್ದಳು. ಆದರೆ ಪತ್ನಿ ಮೇಲಿನ ಸಂಶಯ ಕಡಿಮೆ ಮಾಡಿಕೊಳ್ಳದ ಪತಿ ಇಂದು ಬುಧವಾರ ಬೆಳಗ್ಗೆ 9:30 ಸುಮಾರಿಗೆ ಮನೆಯಲ್ಲಿ ಪತ್ನಿ ಸ್ನಾನ ಮಾಡಿ ಹೊರಗೆ ಬರುವ ಸಂದರ್ಭದಲ್ಲಿ ಹಠಾತ್ತನೆ ದಾಳಿ ನಡೆಸಿದ ಪತಿ ಪತ್ನಿ ಕುತ್ತಿಗೆ ಮೇಲೆ ಕುಡುಗೋಲಿನಿಂದ ದಾಳಿ ನಡೆಸಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಪತ್ನಿ ಕೊಲೆ ಮಾಡಿದ ಆರೋಪಿ ಪತಿ ಸೇರಿದಂತೆ 11 ಜನರ ವಿರುದ್ಧ ಕಮಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಪತ್ನಿ ಕೊಲೆ ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ತಿಳಿದ ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಪವಾರ್ ಶೆಟ್ಟಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ.